ಫ್ರೆಂಡ್ಸ್, ಇಲ್ಲಿ ಯಾರೋ ಶೆಡ್ಡಲ್ಲಿ ಪಾಪ ಗಾಡಿ ಚಾರ್ಜ್ಗೆ ಹಾಕಕ್ಕೆ ಕೊಟ್ಟಿದ್ರು. ಒಂದು 5% ಹಾಕ್ಕೊಂಡಿದ್ದೀನಿ. ದೊಡ್ಡ ಮಿಸ್ಟೇಕ್ ಆಗ್ಬಿಟ್ಟೈತೆ. ಚಾರ್ಜಿಂಗ್ ವರ್ಕಿಂಗಲ್ಲಿ ಇಲ್ವಂತೆ ಇದು 2 ದಿನದಿಂದ. ನಾವು 3% ಐತೆ, ಅದು ಎಷ್ಟೈತೆ ಅಷ್ಟರಲ್ಲೇ ಹೋಗ್ತೀನಿ. ನೋಡೋಣ, ಎಲ್ಲ ವಿಧಿಯಾಟ, ಏನು ಮಾಡೋಕ್ಕಾಗಲ್ಲ. ನೋಡ್ರಿ, 3 ರೆಡ್ಡಲ್ಲವೇ ಪ್ರಾಬ್ಲಮ್ ಆಗೈತಂತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ ಮತ್ತೊಂದು ವಿಡಿಯೋಗೆ. ತುಂಬಾ ದಿನ ಆಗಿತ್ತು ಬ್ಲಾಗ್ ಮಾಡಿ. ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಹೋಗ್ತಾ ಇರೋದು ಇವತ್ತು ಯಲಹಂಕಕ್ಕೆ. ಸ್ವಲ್ಪ ಏನೋ ಕೆಲಸ ಇರೋದ್ರಿಂದ ಯಲಹಂಕಕ್ಕೆ ಹೋಗ್ತಾ ಇದ್ದೀನಿ. ತುಂಬಾ ದಿನ ಆಯ್ತು ಬ್ಲಾಗ್ ಮಾಡಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಹತ್ರ ಇದ್ದೀನಿ. ಸ್ವಲ್ಪ ಕೆಲಸ ಇರೋದ್ರಿಂದ ಹೋಗ್ತಾ ಇದ್ದೀನಿ. ಹೋಗೋಣ, ಯಲಹಂಕದಲ್ಲಿ ಮೀಟ್ ಆಗೋಣ. ತೋರಿಸ್ತೀನಿ ನಿಮ್ಗೆ ಯಾಕೆ ಏನ್ ಕೆಲಸ ಇವತ್ತು ಅಂತ. ಇಲ್ಲೇ ಲೋಕಲ್ ಇರೋರ್ಗ ಇಲ್ಲ ಫಾಸ್ಟ್ ಆಗಿ ಮಾಡ್ಸೋರ್ಗೆ ಏನೋ ಆಡಾಗ್ತಾವನಲ್ಲಪ್ಪ. ಫ್ರೆಂಡ್ಸ್, ಗಾಡಿಯಲ್ಲಿ ನೋಡಿದ್ರೆ ಚಾರ್ಜಿಂಗು 30% ಐತೆ. ರೇಂಜ್ 35 ಐತೆ. ಯಲಹಂಕಕ್ಕೆ ಹೋಗಿ ಮತ್ತೆ ಚಾರ್ಜ್ ಮಾಡಬೇಕು. ಮತ್ತೆ ತಲೆನೋವಪ್ಪ. ಟ್ರೈನ್ ಏನಿದು? ಹಿಂದೆ ಇಲ್ಲ ಮುಂದೆ ಇಲ್ಲ, ಏನೆಲ್ಲ ಹಿಂಗೈತೆ. ಬಂದ್ವಿ ಚಾರ್ಜಿಂಗ್ ಹತ್ರ ಬಂದ್ವಿ. ನನ್ನ ಗಾಡಿಗೆ ಚಾರ್ಜಿಂಗ್ ಇಲ್ಲ, ನಂಗೆ ಫುಲ್ಲು ಡೌನ್ ಆಗೋಗೈತೆ. ಯಲಹಂಕ ನ್ಯೂ ಟೌನ್ ಹತ್ರ ಇರೋ ಚಾರ್ಜರ್ ಅಪ್ಪ ಇದು. ಏತಾರ್ ಹತ್ರ ಇರೋದು. ಇಲ್ಲೇನಪ್ಪ ಇಷ್ಟೊಂದು ಜನ ಅವರೇ. ಎಷ್ಟು ಗಾಡಿಗಳವೆ ಅಂದ್ರೆ ಒಂದಲ್ಲ ಹೇಳಲ್ಲ, 4-5 ಗಾಡಿ ಅವೆ. ಚಾರ್ಜಿಂಗ್ ಆಗಲ್ವಂತೆ. ನಮ್ ಚಾರ್ಜರ್ ಹತ್ರನೇ ಹೋಗ್ಬಿಡ್ತೀನಿ ನಾನು. ಯಪ್ಪ, ಅದ್ ಹಾಕ್ಬೇಕಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ 2 ಗಂಟೆ ಆಗ್ತದೆ. 1 ಅವರ್ ಒಂದೊಂದು ಗಾಡಿಗೆ ಲೆಕ್ಕ ಹಾಕೊಂಡ್ರು. ಬನ್ನಿ ಫ್ರೆಂಡ್ಸ್, ಹೋಗ್ಲಿ ನಮ್ ಚಾರ್ಜರ್ ಹತ್ರ ಹೋಗೋಣ. ತೋರಿಸ್ತೀನಿ ನಿಮ್ಗೆ. ಇವಾಗ ಏತರ ನೋಡಿದ್ರಿ, ವೀಡಾ ಕಂಪ್ನಿ ಅವ್ರಿಗೆ ಬಿಟ್ಟಿರೋದು ತೋರಿಸ್ತೀನಿ. ನಮ್ಮ ಗಾಡಿ ಚಾರ್ಜರ್ ಹತ್ರಕ್ಕೆ ಬಂದ್ವಿ. ನೋಡ್ರಿ, ಅಲ್ಲಿ ಎಷ್ಟು ಗಾಡಿ ಇದ್ವು, ಇಲ್ಲಿ ಎಷ್ಟು ಗಾಡಿ ಇರ್ತವೆ ಅಂತ ಇದೆ. ನೋಡಿ ಫ್ರೆಂಡ್ಸ್, ಯಾರು ಇರಲ್ಲ ಇಲ್ಲಿ. ಆರಾಮಾಗಿ ಚಾರ್ಜ್ಗೆ ಹಾಕೋಬಹುದು. ಹತ್ರ ಒಂದೇ ಚಾರ್ಜರ್ ಇರೋದು, ಆದ್ರೆ ಇಲ್ಲಿ ನೋಡ್ರಿ ಎಷ್ಟು ಚಾರ್ಜರ್ಗಳವೆ ಅಂತ. ತೋರಿಸ್ತೀನಿ ನಿಮ್ಗೆ ಎಷ್ಟು ಚಾರ್ಜರ್ಗಳವೆ ಅಂತ. ನೋಡ್ರಿ, ಇವು ಇಲ್ಲಿ ಇದ್ರಲ್ಲಿ 2 ಸಾಕೆಟ್, ಇದ್ರಲ್ಲಿ 2 ಸಾಕೆಟ್, ಇಲ್ಲೊಂದು. ಅಲ್ಲಿ ಬರೀ ಈ ತರದ್ದೊಂದು ಸಿಂಗಲ್ ಇರೋದಕ್ಕೆ ಒಬ್ಬೊಬ್ರು 1 ಅವರ್ ಕಾಯ್ಬೇಕು. ಬರೀ ಈ ತರ ಸಿಂಗಲ್ ಒಂದೇ ಸಾಕೆಟ್ ಇರೋದು. ಇಲ್ಲಿ 2 ಇದಾವೆ. ಅಟ್ ಎ ಟೈಮ್ ಒಂದೇ ಅವರ್ಗೆ 4 ಗಾಡಿ ಹಾಕೊಬಹುದು. ಫ್ರೆಂಡ್ಸ್, ದೊಡ್ಡ ಮಿಸ್ಟೇಕ್ ಆಗ್ಬಿಟ್ಟೈತೆ. ಚಾರ್ಜಿಂಗ್ ವರ್ಕಿಂಗ್ ಅಲ್ಲಿ ಇಲ್ವಂತೆ ಇದು 2 ದಿನದಿಂದ. ನಾವು ಚಾರ್ಜಿಂಗ್ ಐತೆ ಅನ್ಕೊಂಡಾದ್ರೆ ಚಾರ್ಜಿಂಗ್ ಇಲ್ಲ ಅಂತೆ. ಕಾಲ್ ಮಾಡಿದೀನಿ ಅವ್ರಿಗೆ, ಕಂಪ್ನಿ ಕಡೆ ಅವ್ರಿಗೆ. ಅವ್ರು ಏನ್ ಹೇಳ್ತಾರೋ ಫೋನ್ ಮಾಡ್ತೀನಿ ಅಂತ ಹೇಳವ್ರೆ. ಸಖತ್ ತಲೆನೋವು ಬಂದು ಕುತ್ಕೊಂತ ಇವಾಗ ತಲೆ ಮೇಲೆ. ನಾನಂತೂ ಬಿಡಲ್ಲ. ಟೋಯಿಂಗ್ ಅವ್ರಿಗೆ ಹೇಳಿದ್ದೀನಿ. ಟೋಯಿಂಗ್ ಅವ್ರು ಬಂದು ಎತ್ತಾಕೊಂಡು ಹೋಗ್ತಾರೆ. ನಮ್ದೇನು ಇಲ್ಲ ಕೆಲಸ. ಬರ್ತಾರೆ, ಎತ್ಕೊಂಡು ಹೋಗ್ತಾರೆ, ಚಾರ್ಜಿಂಗ್ ಇರೋ ಕಡೆ ಬಿಡ್ತಾರೆ. ನನ್ಗೇನು ಭಯ ಇಲ್ಲ. ಯಾವನ್ ಕಾಯ್ಕೊಂಡ್ ಕುತ್ಕೊಂತಾನ ಅಷ್ಟೊತ್ತವರೆಗೂ. 2 ವರ್ಕಿಂಗ್ ಅಲ್ಲಿ ಇಲ್ಲ. ಇನ್ನು ಹೋದ್ರೆ ಯಲಹಂಕ ನ್ಯೂ ಟೌನು, ಯಲಹಂಕ ಓಲ್ಡ್ ಟೌನ್. ಓಲ್ಡ್ ಟೌನಲ್ಲೂ ಲೋ ಆಗೈತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಅಂತ ಬಂದ್ರೆ ಏನೇನೋ ಆಗ್ತಾಯ್ತಲ್ಲಪ್ಪ.
ಬಂದು ಹೆಬ್ಬಾಳದ ಹತ್ರ ಬೇರೆ ಸಿಕ್ಕಾಕೊಂಡಿದ್ದೀನಿ. ಯೂ ಟರ್ನ್ ಹಾಕ್ಬೇಕು ಅಂದ್ರೆ ನಾನು ಇವಾಗ ಅಲ್ಲಿ ಹೆಬ್ಬಾಳಕ್ಕೆ ಹೋಗಿ ಯೂ ಟರ್ನ್ ಹಾಕೊಂಡು ಮತ್ತೆ ಹೋಗೋಷ್ಟೊಳಗೆ ನನ್ನ ಗಾಡಿ ನಿಂತೇ ಹೋಗಿರುತ್ತೆ. ಅಷ್ಟೊತ್ತಿಗೆ ಏನ್ ಮಾಡಕ್ಕಾಗಲ್ಲ, ಅವ್ರು ಬರೋ ಗಂಟೆ ಕಾಯ್ಬೇಕು. ಇವಾಗ ಹೆಂಗೈತೆ ಪರಿಸ್ಥಿತಿ ಅಂತ ನೀವೇ ಹೇಳಿ ಫ್ರೆಂಡ್. ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಂಡ್ರೆ ಹಿಂಗೆಲ್ಲ ಓಡಾಡ್ಬೇಕು. ನಾರ್ಮಲ್ ಸಾಕೆಟು ಇಲ್ಲ, ಅದು ಆಗ್ತಾ ಇಲ್ಲ. ನಾರ್ಮಲ್ ಸಾಕೆಟು ಏನ್ ಮಾಡ್ಬೇಕು? ಆಪ್ಷನ್ ಎಲ್ಲಿ ಗಾಡಿ ಚಾರ್ಜಿಂಗ್ ಆಗೋದ್ರೆ ಬೆಂಗಳೂರು ಸಿಟಿ ಒಳಗಡೆ ಅವರೇ ಬಂದು ಎತ್ಕೊಂಡು ಹೋಗ್ತಾರೆ ಟೋಯಿಂಗ್ದು. ಕಾಯ್ಬೇಕಪ್ಪ ಅವ್ರು ಬರೋವರೆಗೂ. ನನ್ನ ಗಾಡಿ ನೋಡ್ರಿ ಚಾರ್ಜಿಂಗ್ ಇಲ್ಲಿ ಯಾವಾಗೂ ಜಿಂಕೆ ತರ ಓಡ್ತಾ ಇದ್ದಿದ್ದು, ಇವತ್ತು ಸೈಲೆಂಟ್ ಆಗಿ ನಿಂತ್ಕೊಂಡೈತಲ್ಲ, ಚಾರ್ಜಿಂಗ್ ಇಲ್ಲ. ಅವ್ರು ಬರೋದು 1.5 ಗಂಟೆ ಆಗುತ್ತಂತೆ ಶೋರೂಮ್ ಹತ್ರ ಇಂದ ಇಲ್ಲಿಗೆ 1.5 ಅವರ್ ಆಗುತ್ತಂತೆ. ನಾನು ಬೇಡಪ್ಪ ನಿಮ್ ಕೈ ಮುಗಿತೀನಿ, ಬರೋದು ಬೇಡ ಅಂದ್ಬಿಟ್ಟು ಇರೋ ಚಾರ್ಜಿಂಗ್ ಅಲ್ಲೇ ಓದ್ತಾ ಇದ್ದೀನಿ. ಇವಾಗ ಮತ್ತೆ ಯಲಹಂಕ ನ್ಯೂ ಟೌನ್ಗೆ ಹೋಗ್ಬಿಟ್ಟು ಅಲ್ಲೇ ಚಾರ್ಜ್ ಹಾಕ್ಬೇಕು. ಅಪ್ಪ ಇವತ್ತು ಏನಂತ ಬಂದು ಶನಿವಾರ ಫುಲ್ ತಲೆನೋವು, ತಲೆ ಮೇಲೆ ತಲೆನೋವು. ಮತ್ತೆ ಇರೋ ಚಾರ್ಜಿಂಗ್ ಅಲ್ಲೇ ಓದ್ತಾ ಇದ್ದೀನಿ. 3% ಐತೆ, ಅದು ಎಷ್ಟೈತೋ ಅಷ್ಟರಲ್ಲೇ ಹೋಗ್ತೀನಿ. ನೋಡೋಣ, ಎಲ್ಲ ವಿಧಿಯಾಟ, ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಇಲ್ಲಿ ಯಾರೋ ಶೆಡ್ಡಲ್ಲಿ ಪಾಪ ಗಾಡಿ ಚಾರ್ಜ್ಗೆ ಹಾಕಕ್ಕೆ ಕೊಟ್ಟಿದ್ರು. ಒಂದು 5% ಹಾಕ್ಕೊಂಡಿದ್ದೀನಿ. ಚಾರ್ಜಿಂಗ್ ಇಲ್ಲ ಅಂತೇಳಿ ಡಾಮಿನೋಸ್ ತಿನ್ನೋಣ ಅಂತ ಬಂದಿದ್ದೀನಿ. ತಲೆ ಬೇರೆ ನೋವು ಬಂದ್ಬಿಟ್ಟೈತೆ, ಏನು ಮಾಡೋದು? ಚಾರ್ಜಿಂಗ್ ಬೇರೆ ಇಲ್ಲ ಅಂತೇಳಿ. ಯಾಕೋ ವಿಧಿ ಇವತ್ತು ನಮ್ಮ ಕೈಯಲ್ಲಿ ಆಟ ಆಡ್ತಾ ಇತ್ತು. ಫ್ರೆಂಡ್ಸ್, ಒಂದು ಕೋಕು, 2 ಪಿಜ್ಜಾ ಇದೊಂದು ತೊಗೊಂಡಿದ್ದೀವಿ. ಡಾಮಿನೋಸ್ ತಿನ್ನೋಣ. ಮಧ್ಯಾಹ್ನ 1:30 ಆಗೈತೆ. ಗೊತ್ತಿಲ್ಲ, 2 ಚೀಸು ಮತ್ತು ಒಂದು ಕೋಕು ಇದನ್ನು ಮಾಡ್ಕೊಂಡಿದ್ದೀವಿ. ಅಷ್ಟು ತಿಂದ್ಬಿಟ್ಟು ಹೋಗೋಣ ಬನ್ನಿ. ನೀವು ತಿಂದರೆ ಎಲ್ಲ. ಹಬ್ಬ, ಇವಾಗ ಸ್ವಲ್ಪ ಉಸಿರು ಬಂತಪ್ಪ, ಆತೈತೆ. ಒನ್ ಅವರ್ 26 ನಿಮಿಷ ತೋರಿಸ್ತಾ ಇತ್ತು. 1 ಅವರ್ 26 ನಿಮಿಷ ಫಾಸ್ಟ್ ಚಾರ್ಜ್. ಫ್ರೆಂಡ್ಸ್, 1 ಅವರ್ ಟೈಮ್ ಐತೆ. ಏನು ಮಾಡೋಣ? ಡಿಮಾರ್ಟ್ ಒಳಗಡೆ ಹೋಗೋಣ ಬನ್ನಿ. 1 ಅವರ್ ಆಗ್ತದೆ. ಎದುರುಗಡೆ ಇಲ್ಲೇ ಐತೆ ನೋಡ್ರಿ ಡಿಮಾರ್ಟ್. ಡಿಮಾರ್ಟ್ ಒಳಗಡೆ ಹೋಗ್ಕೊಂಡು ರೌಂಡ್ ಹೊಡ್ಕೊಂಡು ಬರೋಣ ಬರ್ರಿ. ಫ್ರೆಂಡ್ಸ್, ಇದು ಯಾವುದೋ ಪ್ರಾಡಕ್ಟ್ ನೋಡಿದೆ. ಇಲ್ಲಿ ನೋಡ್ರಿ ಹೆಂಗೈತೆ, ಚಟಾಪಟ ಅಂತೆ. ಇದೊಂದು ತಗೊಂಡೆ, ಚಟಾಪಟ. ಒಂದು ಪೀಸಲ್ಲಿ ಒಂದು 10 ಇರುತ್ತೆ, 10 ಮೇಲಿರುತ್ತೆ. ಚೆನ್ನಾಗಿರುತ್ತೆ, ನೀವು ಒಂದ್ಸಲಿ ತಗೊಳ್ಳಿ. ಈ ಥರ ಇರುತ್ತೆ ನೋಡ್ರಿ. ಸೇಮ್ ಇದೇನು ಎಣ್ಣೆಗೆ ಹಾಕಂಗಿಲ್ಲ, ಏನೂ ಇಲ್ಲ, ಹಂಗೆ ತಿನ್ಬೋದು. ಸೊ ಒಂದ್ಸಲಿ ನೋಡಿಸ್ತೀನಿ ತಾಳ್ರಿ, ಓಪನ್ ಹಿಂಗಿರುತ್ತೆ. ತಗೊಂಡ ಅಷ್ಟೇ, ಏನೂ ಇಲ್ಲ. ನೀವು ಒಂದ್ಸಲಿ ಟೇಸ್ಟ್ ಮಾಡಿ ಫ್ರೆಂಡ್, ಟೇಸ್ಟ್ ಮಾಡಿ ಹೆಂಗೈತೆ ಅಂತೇಳಿ ಒಂದ್ಸಲಿ. ಫ್ರೆಂಡ್ಸ್, ಅಂತೂ ಚಾರ್ಜಿಂಗ್ ಆಯಿತು. ಒಂದು ಎಷ್ಟಾಗೈತೆ ಅಂತ ತೋರಿಸ್ತೀನಿ ತಾಳ್ರಿ, ಚಾರ್ಜಿಂಗ್ ಎಷ್ಟಾಗೈತೆ ಅಂತ. 50-48 ಆಗೈತೆ, ಸಾಕು. ಬೆಳಗ್ಗೆಯಿಂದ ಬಂದಿದ್ದ ಕೆಲಸ ಏನೂ ಆಗಿಲ್ಲ, ಅದರಿಂದ ಬೇಜಾರಾಗಿ ಓದ್ತಾ ಇದ್ದೀನಿ. ಇನ್ನೇನು ಮಾಡೋದು? ಟೈಮ್ ಬೇರೆ 4:15 ಆಗೈತೆ. ಬಂದಿದ್ದ ಕೆಲಸ ಅಂತೂ ಇವತ್ತೇನು ಆಗಲಿಲ್ಲ. ಅದಕ್ಕೆ ಇಲ್ಲಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.